ನಮಸ್ತೆ, ನಾನು ನಿಮ್ಮ ಬಸವರಾಜ್ ಮೋದಿಕೇರ್ ಭಾರತದಿಂದ. ಮೊದಲಿಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ಒಂದು ವಿಡಿಯೋ ಕೂಡ ನಿಮಗೆ ತಲುಪುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ವಿಡಿಯೋ ವಂಡರ್ಫುಲ್ ಆಗಿರುವಂತಹ ವಿಷಯ. ನೀವು ಎಕ್ಸೈಟ್ ಆಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಏನಿರ್ಬೋದು ಅಂತ ಹೇಳಿ 100% ಡಿಯರ್ ಫ್ರೆಂಡ್ಸ್, ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ವೇಗವಾಗಿ ಮತ್ತೆ ಸಕ್ಸಸ್ಫುಲ್ ಆಗ್ಬೇಕು, ನಾನು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಒಬ್ಬ ಸಾಧಾರಣ ಮನುಷ್ಯನು ಕೂಡ ಅದ್ಭುತವಾಗಿ ಅವನ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ಅನ್ನ ನಿಮಗೆ ನಾನು ಪರಿಚಯಿಸ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, 100% ಇವತ್ತು ನಮ್ಮ ಭಾರತ ದೇಶದಲ್ಲಿ ನೇರ ಮಾರುಕಟ್ಟೆ ಬಗ್ಗೆ ಇವತ್ತು ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಯಾಕಂತ ಹೇಳಿದ್ರೆ ಬಹಳಷ್ಟು ನೇರ ಮಾರುಕಟ್ಟೆಗಳು ನಮ್ಮ ದೇಶದಲ್ಲಿದೆ, ಬೇರೆ ಬೇರೆ ದೇಶದಾಗಿರ್ಬಹುದು ಮತ್ತೆ ನಮ್ಮ ದೇಶದಾಗಿರ್ಬಹುದು. ಇವತ್ತು ಸುಲಭವಾಗಿ ದುಡ್ಡನ್ನ ಮಾಡಬಹುದು ಅಂತ ಹೇಳಿ ಒಂದಿಷ್ಟು ಕಂಪ್ನಿಗಳು ಸ್ಕ್ಯಾಮ್ ಮಾಡ್ಕೋತ್ ಮೂಲಕ ಒಂದಿಷ್ಟು ಒಳ್ಳೆಯ ಕಂಪ್ನಿಗಳ ಹೆಸರು ಕೂಡ ಹಾಳಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಯಾರೇ ಆಗಲಿ ನೇರ ಮಾರುಕಟ್ಟೆ ಬಗ್ಗೆ ಹೇಳ್ತಾ ಇದ್ದಾರೆ, ನಿಮ್ಗೆ ಸುಲಭವಾಗಿ ನಾನು ದುಡ್ಡು ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ 100% ನೀವು ಅಲ್ಲಿ ಹೋಗ್ಬೇಡಿ. ದುಡ್ಡು ಹಾಕ್ಬೇಕು ಫಸ್ಟಿಗೆ ಅಂತ ಹೇಳಿದ್ರೆ ಖಂಡಿತವಾದ ಆ ಕಂಪ್ನಿಗೆ ನೀವು ನಂಬೇಡಿ. ಯಾಕಂತ ಹೇಳಿದ್ರೆ ನೇರ ಮಾರುಕಟ್ಟೆಯಲ್ಲಿ ಯಾವುದೇ ದುಡ್ಡು ಅನ್ನೋದು ಹಾಕೋದಿರೋದಿಲ್ಲ. ಯಾವಾಗ ನಿಮ್ ಹತ್ರ ದುಡ್ಡು ಕೇಳ್ತಾ ಇದಾರೆ ಅಂತ ಹೇಳಿದ್ರೆ 100% ಅದು ಸ್ಕ್ಯಾಮ್ ಅಂತ ನೀವು ತಿಳ್ಕೋಬೇಕು. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಬಹಳಷ್ಟು ಜನರು ಇವತ್ತು ಅಂತಹ ಒಂದು ಸ್ಕ್ಯಾಮ್ಗಳಿಗೆ ತುತ್ತಾಗಿದ್ದಾರೆ. ಹಾಗಾಗಿ ಇವತ್ತು ಯಾರಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ನೇರ ಮಾರುಕಟ್ಟೆ ಅಂತ ಹೇಳಿದ್ರೆ ನಂಬಿಕೆ ಬರ್ತಾ ಇದೆ. ಹಾಗಾಗಿ ಇವತ್ತು ನಮ್ಗೆ ವಂಡರ್ಫುಲ್ ಆಗಿರುವಂತಹ ಪ್ಲಾಟ್ಫಾರ್ಮ್. ಇವತ್ತು ಬಹಳಷ್ಟು ಜನ ಈ ಒಂದು ಇಂಡಸ್ಟ್ರಿಯಲ್ಲಿ ಗೆದ್ದಿದ್ದಾರೆ ಡಿಯರ್ ಫ್ರೆಂಡ್ಸ್. ಯಾಕೆ ಈ ಒಂದು ಇಂಡಸ್ಟ್ರಿನ ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಹೊರಗಡೆ ಇವತ್ತು ನೌಕರಿ ಮಾಡ್ತಾ ಇರಬಹುದು ಮತ್ತು ಎಜುಕೇಶನ್ ಪ್ರತಿ ವರ್ಷ ಕೂಡ 40+ ಲಕ್ಷ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾರೆ. ಆದ್ರೆ ಸರ್ಕಾರಕ್ಕೆ ಅಷ್ಟು ಜನಕ್ಕೆ ನೌಕರಿ ಕೊಡಕ್ಕಾಗೋದಿಲ್ಲ. ಇವತ್ತು ಕೋಚಿಂಗ್ಸ್ ಗಳಾಗಿರ್ಬೋದು, ಸೆಂಟರ್ ಬೇರೆ ಬೇರೆ ನೀವು ರಾಜ್ಯಗಳಲ್ಲಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲಾ ಕಡೆನೂ ನೀವು ನೋಡ್ತಾ ಇರ್ತೀವಿ ಎಷ್ಟೊಂದು ವಿದ್ಯಾರ್ಥಿಗಳು ಸ್ಟಡೀಸ್ ನೌಕರಿ. ಬಹಳ ಬಹಳ ಕಡಿಮೆ ಅಂದ್ರೆ ತುಂಬಾ ಇಂಡಸ್ಟ್ರಿ ಇದೆ. ಮ್ಯೂಸಿಕ್ ಇಂಡಸ್ಟ್ರಿ ಇದೆ, ಸಿಂಗಿಂಗ್ ಇದೆ, ಫಿಲಿಂ ಇಂಡಸ್ಟ್ರಿ ಇದೆ, ಪಾಲಿಟಿಕ್ಸ್ ಇದೆ, ಫಾರ್ಮಿಂಗ್ ಇದೆ, ಅಗ್ರಿಕಲ್ಚರ್. ಇವತ್ತು ಯಾರು ಕೂಡ ಆ ಕಡೆ ತಲೆ ಎತ್ತು ಕೂಡ ಹಾಕೊಳ್ಳೋದಿಲ್ಲ. ಕೆಲವು ಪೀಪಲ್ಸ್ಗಳು ಮಾತ್ರ, ಕೆಲವು ಜನರು ಮಾತ್ರ ಆ ಕಡೆ ಅವರ ಮನವೊಲಿಸ್ತಾರೆ. ಬಹಳಷ್ಟು ಜನ ಇವತ್ತು ಸರ್ಕಾರಿ ಒಂದು ನೌಕರಿ ಆಗ್ಬಿಟ್ರೆ ಸಾಕು, ನನ್ನ ಜೀವನ ಸೆಟ್ಲ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿದ್ದಾರೆ. ಹಾಗಾಗಿ ನಿಮ್ಗೆ ನಿಮ್ಮ ಜೀವನವನ್ನ ಅದ್ಭುತವಾಗಿ ಕಟ್ಕೊಳ್ಳೋದಕ್ಕೆ ನಿಮ್ಗೆ ನೇರ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಅವಕಾಶ ಇದೆ. ಇಲ್ಲಿ ಯಾವುದೇ ಕೂಡ ಹಣ ಹಾಕ್ಬೇಕಂತಿಲ್ಲ. ಒಬ್ಬ ಯಾರೇ ವಿದ್ಯಾರ್ಥಿ ಆಗಿರ್ಬೋದು, ಮತ್ತೆ ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿದ್ರೆ 100% ನೀವು ಅದರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಆ ಇಂಡಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ಬೋದು. ಹಾಗೆ ನೇರ ಮಾರುಕಟ್ಟೆಯಲ್ಲಿ ಕೂಡ ಹಾಗೇನೆ ನೀವು ಒಂದು ಅದ್ಭುತವಾದಂತಹ ಬಿಸ್ನೆಸ್ ಅನ್ನ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಹೊರಗಡೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರದಂತಹ ಜಾಗ ನೋಡ್ಬೇಕು, ಅಲ್ಲಿ ಜನರಿಗೆ ಅವಶ್ಯಕತೆ ಇದೆಯಾ ಇಲ್ವಾ, ಜನರು ಬಂದು ತೋಡ ನನಗೆ ಬಿಸ್ನೆಸ್ ಆಗುತ್ತಾ ಇಲ್ವಾ ಒಂದು ಅನುಮಾನ. ಈ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನನಗೆ ದುಡ್ಡು ಮತ್ತೆ ರಿಟರ್ನ್ ಬರುತ್ತೆ ಅನ್ನೋದು ಅನುಮಾನ. ಆರ್ನು ಇವೆಲ್ಲ ಗೊಂದಲಗಳು ಇರುತ್ತೆ. ಹಾಗಾಗಿ ನೇರ ಮಾರುಕಟ್ಟೆ ಬಗ್ಗೆ ನೀವು ಒಂದು ಕಂಪನಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಅದರಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ, ಆ ಗೆದ್ದಿದವ್ರು ಏನ್ ಮಾಡಿದ್ರು ಅದನ್ನ ನೀವು ಮಾಡ್ಕೊತ ಹೋದ್ರೆ ಖಂಡಿತವಾಗ್ಲೂ ಈ ಇಂಡಸ್ಟ್ರಿಯಲ್ಲಿ ನೀವು ಗೆಲ್ಬಹುದು. ಡಿಫ್ರೆನ್ಸ್ ಇವತ್ತು ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರ್ತಾರೆ, ಅವರು ಬರೋಕ್ಕಿಂತ ಮುಂಚೆನೆ ಹೇಳಿರ್ತಾರೆ ಇಷ್ಟು ವರ್ಷ ನೀನ್ ಕೆಲಸ ಮಾಡಬೇಕು, ಈ ರೀತಿ ಕೆಲಸ ಮಾಡಬೇಕು, ಈ ರೀತಿ ಕೆಲಸ ಮಾಡಿದ್ರೆ ಮಾತ್ರ ನೀನು ಸಕ್ಸಸ್ ಆಗ್ತೀಯ ಅಂತ. ಆದ್ರೆ ಒಂದಿಷ್ಟು ಜನ ಬರ್ತಾರೆ, ಕೇಳ್ತಾರೆ, ಕೇಳಿಸ್ಕೊಳ್ತಾರೆ, ನೋಡ್ತಾರೆ, ಚೆನ್ನಾಗ್ ಕಾಣುತ್ತೆ, ಹೋಗಿ ಮನೇಲಿ ಕೇಳ್ತಾರೆ, ತಂದೆ ತಾಯಿನ ಕೇಳ್ತಾರೆ, ಅಣ್ಣ ತಮ್ಮಂದ್ರನ್ನ ಕೇಳ್ತಾರೆ, ಈ ಬಿಸ್ನೆಸ್ ನಾನು ಪ್ರಾರಂಭ ಮಾಡ್ಬೋದಾ. ಹೀಗೆ ಬಿಸ್ನೆಸ್ ಕೇಳಿರೋದು ಈ ಮನುಷ್ಯ ಯಾವ ರೀತಿ ಇಲ್ಲಿ ಪ್ರಾಡಕ್ಟ್ ಮತ್ತೊಂದು ಮಗದೊಂದು ಯಾವ ರೀತಿ ಇದೆ ಅಂತ ಗೊತ್ತಿರೋದು ಈ ಮನುಷ್ಯನಿಗೆ. ಏನೂ ಗೊತ್ತಿಲ್ಲದಂತ ವ್ಯಕ್ತಿ ಹೋಗಿ ಈ ಬಿಸ್ನೆಸ್ ಅನ್ನು ನಾನು ಪ್ರಾರಂಭ ಮಾಡಬೇಕು, ಕಟ್ಟೆ ಮೇಲೆ ಕೂತು ಕತೆಗಳನ್ನು ಹತ್ರ ಹೋಗಿ ಈ ಬಿಸ್ನೆಸ್ ಅನ್ನು ಹೆಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕೇಳಿದ್ರೆ ಏನಾಗುತ್ತೆ ಹೇಳಿ. ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಿರೋದನ್ನು ಕೂಡ ಅದನ್ನ ಇನ್ನೂ ಚೆನ್ನಾಗಿ ಮಸಾಲೆ ಹೊಡೆದು ಅವರು ನಿಮ್ಗೆ ಹೇಳ್ತಾರೆ.
ನಾನು ಹೀಗೆ ಒಂದು ಬಂದಿತ್ತು, ನಾನು ಹೀಗೆ ಮಾಡಿದ್ದೆ, ನಾನು ಹಾಳಾದೆ. ಫ್ರೆಂಡ್ಸ್, ಯಾವುದೇ ಬಿಸ್ನೆಸ್ ನಾ ಮಾಡ್ಬೇಕಂತ ಹೇಳಿದ್ರೆ ಅದರದಂತ ಸಮಯನ ತಗೊಳುತ್ತೆ. ಕಲಿಕೆ ಅನ್ನೋದು ಬಹಳ ಮುಖ್ಯ. ನೀವು ಯಾವುದೇ ಇಂಡಸ್ಟ್ರಿಯಲ್ಲಿ ಹೋಗಿ 10 ರಿಂದ 15 ವರ್ಷ, 10 ವರ್ಷ, 5 ವರ್ಷ ತಪಾಸ್ ಮಾಡಲಾರ್ದೆ ಆ ಒಂದು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳದೆ ನೀವು ಗೆಲ್ತೀನಿ ಅಂತ ಹೇಳಿದ್ರೆ 100% ಸಾಧ್ಯ ಇದೆ. ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಗೆದ್ದಿದ್ದ ವ್ಯಕ್ತಿಗಳು ನೋಡಿ, ನಾನು ಈ ಇಂಡಸ್ಟ್ರಿ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಬೇರೆ ಇಂಡಸ್ಟ್ರಿಯಲ್ಲಿ ತಗೊಂಡ್ರು ಕೂಡ ಇವತ್ತು ಬಹಳಷ್ಟು ಜನ ಎಕ್ಸಾಂಪಲ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಫ್ಲಾಪ್ 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 ಆದಂತಹ ಸಿನಿಮಾಗಳು ಇವತ್ತು ಎಷ್ಟೋ ನಟರು ಇವತ್ತು ದೊಡ್ಡ ಮಟ್ಟಕ್ಕೆ ಹಿಟ್ ಕೊಡ್ತಾ ಇದ್ದಾರೆ. ಪಾಲಿಟಿಕ್ಸ್ ಸತತವಾಗಿ ಸೋತರು ದೊಡ್ಡ ಮಟ್ಟ ಗೆದ್ದಿದ್ದಾರೆ. ಕ್ರಿಕೆಟ್ ಸತತವಾಗಿ ಸೋತ ವ್ಯಕ್ತಿಗಳು ಸೆಂಚುರಿ ಹೊಡಿತಾರೆ. ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಅದರ ಆದಂತಹ ಒಂದಿಷ್ಟು ವಿಷಯಗಳನ್ನ ನಾವು ಕಲಿತಾ ಹೋದ್ರೆ ಖಂಡಿತ ಇಲ್ಲಿ ಗೆಲ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು, ನಿಮಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ನೇರ ಮಾರುಕಟ್ಟೆ ಬಗ್ಗೆ ನೀವು ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಳ್ಬೇಕು. ನಾನು ಬಂಡವಾಳ ಇಲ್ಲದೇನೆ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು, ನನ್ನ ಲೈಫ್ ಅನ್ನು ಒಂದು ದೊಡ್ಡ ಮಟ್ಟಕ್ಕೆ ಕಟ್ಟಬೇಕು ಅಂತ ನೀವು ಅನ್ಕೊಂಡಿದ್ದೆ ಆದಲ್ಲಿ, ನಿಮ್ಮಿಂದ ಒಂದಿಷ್ಟು ಜನಗಳಿಗೆ ಅವಕಾಶವನ್ನು ನೀಡಬೇಕು ಅಂತ ಅನ್ಕೊಂಡಿದ್ದೆ ಆದಲ್ಲಿ ಡೆಫಿನೆಟ್ಲಿ 100% ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ಹಾಗೆ ಇಂಡಸ್ಟ್ರಿ ನೇರ ಮಾರುಕಟ್ಟೆ ಬಗ್ಗೆ ಬಹಳಷ್ಟು ಕಂಪ್ನಿಗಳಿದೆ. ಆ ಕಂಪ್ನಿಗಳು ಯಾವುದು ಸೂಕ್ತ, ನನಗೆ ಯಾವುದು ಸೂಕ್ತ ಅನ್ನೋದು ನೀವು ತಿಳ್ಕೊಳ್ಳಿ. ಯಾಕಂದ್ರೆ ನೀವು ಬೆಳಿಬೇಕಂತ ಹೇಳಿದ್ರೆ ನೀವು ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅನ್ನು ಹುಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈಗಂತೂ ಡಿಜಿಟಲ್ ಮಾರ್ಕೆಟಿಂಗ್, ಡಿಜಿಟಲ್ ಇಂಡಿಯಾ, ನೀವು ಏನ್ ಬೇಕಾದ್ರೂ ಸರ್ಚ್ ಮಾಡೋದು. ನಮ್ಮ ದೇಶದಲ್ಲಿ ಒಳ್ಳೆಯದನ್ನ ಸರ್ಚ್ ಮಾಡೋದ್ಕಿಂತ ನಾನು ಏನ್ ಜೀವನದಲ್ಲಿ ಹೆಂಗ್ ಆಗ್ಬೇಕು ಅಂತ ತುಂಬಾ ವಿಷಯಗಳಿದೆ, ಆದ್ರೆ ಅದನ್ನೆಲ್ಲ ಮಾಡ್ತಾ ಇಲ್ಲ. ನಾವು ತುಂಬಾ ಸಮಯನ ವ್ಯರ್ಥ ಮಾಡ್ಕೋತಾ ಇದ್ದೀವಿ. ನೀವು ಸಮಯವನ್ನ ಸರಿಯಾದ ರೀತಿ ನೀವು ಬಳಸ್ಕೊಂಡಿದ್ದೆ ಆದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟ ಮಿರಾಕಲ್ ಆಗುತ್ತೆ. ಸಮಯ ಬಳಸ್ಕೊಳ್ಳಿ. ಸಮಯ ಬಹಳ ಇಂಪಾರ್ಟೆಂಟ್. ಒಂದು ಸಲ ಸಮಯ ದಾಟ್ ಹೋದ್ರೆ ಮತ್ತೆ ತಿರುಗಿ ಬರೋದಿಲ್ಲ. ಆ ಸಮಯ ಇದ್ದಾಗಲೇ ನಾನು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದು ನೀವು ಕಲಿಬೇಕು. ಏನ್ ಸತತ ಎಫರ್ಟ್ ಹಾಕ್ತೀರಿ, ನಿಮಗೆ ಒಂದು ಒಳ್ಳೆ ಲೈಫ್ ಅನ್ನ ಕಟ್ಕೊಳ್ಳೋಕೆ ಅವಕಾಶ ಇದೆ. ಈಗ 18 ಯಾರು ಇದ್ದೀರಿ, 18+ ಯಾವುದೇ ಒಂದು ನೇರ ಮಾರುಕಟ್ಟೆ ನೀವು ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರೆ 100% ನಿಮ್ಗೆ 18+ ಆಗಿರ್ಬೇಕು. 100% ನೀವು ಈ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ ನೇರ ಮಾರುಕಟ್ಟೆ ಬಗ್ಗೆ ಯಾವುದೇ ನೀವು ಜಿಲ್ಲೆ ಆಗಿರಿ, ರಾಜ್ಯದಲ್ಲಿರಿ, ತಾಲೂಕಲ್ಲಿರಿ, ಡೆಫಿನೆಟ್ಲಿ ನೀವು ಯಾವುದೋ ಒಂದು ಹಳ್ಳಿಯಿಂದ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಿಮ್ಗೆ ಅವಕಾಶ ಇದೆ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾನು ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ಮತ್ತೆ ಒಂದು ಒಳ್ಳೆಯ ಕಾನ್ಸೆಪ್ಟ್ ವಿಷಯ, ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋ ಮತ್ತೆ ಮುಂದಿನ ದಿನಗಳಲ್ಲಿ ತಗೊಂಡ್ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.